ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗೆ ಅದೀರಿ? ನೀವೆಲ್ಲರೂ ಆರಾಮದಿರ ಅಂತ ಅನ್ಕೊಳತ್ತೀನಿ. ನೋಡಿದ್ರಿ ನಾವಂತರೂ ಮಸ್ತ್ ಅಂದ್ರೆ ಮಸ್ತ್ ಆರಾಮದೇವಿ. ನಿನ್ನೆ ಬ್ಲಾಗ್ ಒಳಗೆ ನೋಡಿದ್ವಿ ನಾವೆಲ್ಲಿ ಹೋಗಿದ್ರಿ ಅಂತಂದು, ಬಟ್ ನಾನು ಯಾವ್ದು ಪ್ಲೇಸ್ ಅಂತಂದು ಹೇಳಿಲ್ಲ. ಅದ ಪ್ಲೇಸ್ ನಾನು ಇವತ್ತು ಹೇಳತ್ತೀನಿ ನಿಮ್ಗೆ. ನಾವು ನಿನ್ನೆ ಹೋಗಿದ್ವಿ ಬಾದಾಮಿಯಲ್ಲಿರುವ ಶ್ರೀ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ. ಹೌದು ಸ್ನೇಹಿತರೆ, ಈಗಷ್ಟೇ ಅದು ಜಾತ್ರೆ ಮುಗ್ದೈತ್ರಿ. ಒಂದು ತಿಂಗಳದ ಜಾತ್ರೆ ಇರ್ತೈತಂತ. ಬಟ್ ನಾವು ಹೋಗಿದ್ದ ನಾನು ಜಾತ್ರೆ ಇದ್ದಂಗೆ ಇತ್ತು. ಯಾಕಂದ್ರೆ ಅವತ್ತು ಸುಟಿ ಇತ್ತು, ಜನವರಿ 26 ಇತ್ತಲ್ಲ. ಸೊ ಎಲ್ಲ ಸುಟಿ ಇತ್ತು, ಸಂಡೇನೂ ಇತ್ತು. ಎಲ್ಲರೂ ವೀಕೆಂಡ್ ಅಂತಂದು ನಾವು ಹೆಂಗೆ ರೆಡಿಯಾಗಿ ಹೋಗೇವಿ ಹಾಗೆಲ್ಲ ಸಿಕ್ಕಾಪಟ್ಟೆ ಜನ ಬಂದುಬಿಟ್ಟಿದ್ರು. ಅದು ದೊಡ್ಡ ಜಾತ್ರೆನ ಆದಂಗೆ ಆದ್ಬಿಡ್ರಿ ನಮಗಂತೂ. ಮಸ್ತ್ ಅಂದ್ರೆ ಮಸ್ತ್ ಗದ್ಲಿತ್ತು ಸಿಕ್ಕಾಪಟ್ಟೆ. ಆದರೂ ನಾವು ಹೋಗಿದ್ವಿ. ಹೋಗಿ ತಾಯಿ ಬನಶಂಕರಿ ದೇವಿಯ ಆಶೀರ್ವಾದವನ್ನು ಪಡೆದು ವಾಪಸ್ ಮನೆಗೆ ಬಂದ್ವಿ ನೋಡ್ರಿ. ಬಟ್ ನಾವು ಹೋಗಿದ್ವಲ್ಲ ಆ ಸೈಡ್ ಅಂದ್ರೆ ಅಷ್ಟು ಅಲ್ಲಿ ನಾಟಕದ ಹುಚ್ಚು ಐತಂದ್ರೆ ರೀ, ಸಿಕ್ಕಾಪಟ್ಟೆ ಹುಚ್ಚು ನಾಟಕ. ಅದೇನು ನಾಟಕದ ಹೆಸರು ಕೇಳಿಬಿಟ್ರೆ ನಕ್ಕೊಂತ ಹೋಗ್ಯವು ನಾವು ಗಾಡಿ ಒಳಗೆ. ಒಂದೊಂದು ನಾಟಕದ ಬ್ಯಾನರ್ ಹಾಕಿದ್ರಪ್ಪ ರೋಡ್ ಸೈಡ್. ಆ ಬ್ಯಾನರ್ನ ನೋಡ್ಕೊಂಡು ಕಾಮಿಡಿ ಮಾಡ್ಕೊಂಡು ಹೋಗೇವಿ. ಬಟ್ ಅಲ್ಲಿ ಉತ್ತರ ಕರ್ನಾಟಕದ ಪ್ರತಿಭೆಗಳು ಏನು ಸುಮಾರು ಇದ್ದಾರೆ ಅಲ್ಲಿ. ನಾಟಕ ಈ ಥರ ಕಂಪ್ನಿ ಒಳಗೆ ಕೆಲಸ ಮಾಡಿನ ಅವ್ರು ಇವತ್ತೇನು ಒಂದು ಹಂತದೊಳಗೆ ಅದಾರ ಅಂದ್ರೆ ತಪ್ಪಾಗಂಗಿಲ್ಲ. ಯಾಕಂದ್ರೆ ಅಲ್ಲಿ ಆ ಥರ ಪ್ರೋತ್ಸಾಹ ಸಿಗ್ತೈತಿ. ಜನರು ಎಷ್ಟು ಮಸ್ತ್ ಅಲ್ಲಿ ನಾಟಕ ನೋಡಕ್ಕೆ ಹೋಗ್ತಾರಂದ್ರೆ ಅಷ್ಟು ನಾಟಕ ನೋಡಕ್ಕೆ ಹೋಗ್ತಾರೆ. ಒಂದು ಕಂಪ್ನಿನ 2 ಕಂಪ್ನಿನ ನಾಟಕದ್ದು ಸಿಕ್ಕಾಪಟ್ಟೆ ಕಂಪ್ನಿ ರೀ. ಯಾವ ಹೆಸರು ಹೇಳೋಕ್ಕಾಗಲ್ಲ. ಸುಮಾರು ಒಂದು 10-15 ಇರ್ಬೇಕು ನೋಡ್ರಿ. ನೋಡ್ತಿರ್ಬೋದು ನೀವು. ನಾವು ದಾರಿಗೆ ಉಂಟ ಆ ನಾಟಕದ ಬ್ಯಾನರ್ ಒಳಗೆ ಏನು ಹೆಸರು ಇರ್ತೈತಿ ಅದನ್ನೆಲ್ಲ ನೋಡಿ ಕಾಮಿಡಿ ಮಾಡ್ಕೊತ ಹೋದ್ವಿ. ಭಾಳ ಮಸ್ತ್ ಎಂಜಾಯ್ ಮಾಡಿದ್ವಿ ರೀ ನಾವು. ಟಾಮ್ ಗಾಡಿ ಒಳಗೆ ಹೋಗೋ ಮುಂದಂಕರ ನಮ್ದು ಇಲ್ಲಿಂದ ಜಾತ್ರೆದ ಸ್ಟಾರ್ಟ್ ಆಗ್ತೈತೆ ನೋಡ್ರಿ. ಇಲ್ಲಿಂದ ಜಾತ್ರೆ ನೋಡ್ಕೊಂತ ಹೋಗೋ ಹೊತ್ನಾಗ ಅದನ್ನ ಹೇಳ್ಕೊತ ಹೊಂಟಿದ್ವಿ. ಇಲ್ಲಿ ಒಂದು ಸಿಗಂಗಿಲ್ಲ ಅನ್ನಂಗಿಲ್ಲ. ಒಂದು ಮನೆ ಕೆಲಸ ಹೊಲ ಕೆಲಸಕ್ಕೆ ಏನು ಬೇಕು ಎಲ್ಲ ರೀತಿ ವಸ್ತುಗಳು ಸಿಗ್ತಾವಂತಂದು ನಮ್ಮ ಕಾಕಾರ ಹೇಳಾಕತ್ತಿದ್ರು. ಹೌದು ಅಂದಂಗೆ ಅಲ್ಲಿ ಇದ್ದ ವಸ್ತು ಇಲ್ಲ ಅಂತ ಅನ್ನಂಗಿಲ್ಲ ನೋಡ್ರಿ. ಅಷ್ಟು ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಆಗ್ತೈತಿ. ನಮ್ದು ಸವದತ್ತಿ ಎಲ್ಲ ಮುಂದೆ ಜಾತ್ರೆ ಹೆಂಗೆ ನೋಡ್ರಿ, ಸೇಮ್ ಹಂಗೆ ಬಾದಾಮಿ ಒಳಗೆ ಬನಶಂಕರಿ ದೇವಿಯ ಜಾತ್ರೆ ನಡಿತೈತಿ. ನಾವು ಅಂಕರ ನೋಡಿದ್ದಿಲ್ಲ. ಎಷ್ಟು ವರ್ಷ 20-30 ವರ್ಷ ಆಯ್ತು ನಮಗೆ. ನಾವು ಹೋಗಿರಲಿಲ್ಲ. ಸ್ಕೂಲ್ ಟೈಮ್ನೊಳಗೆಲ್ಲ 4ನೇ-5ನೇತಕ್ಕೆ ಹಿಂಗೆ ಕರ್ಕೊಂಡು ಹೋಗಿದ್ರು ಕರೆ. ಬಟ್ ಅವಾಗೆಲ್ಲ ಎಲ್ರಿ ಅಷ್ಟು ನೆನಪು ಉಳಿತೈತಿ ನಮಗೆ. ನೋಡಿದ್ದು ಅದೇನು ಇರೋದೇ ಇಲ್ಲ ನೆನಪು. ಸಣ್ಣ ವಯಸ್ಸಿನಾಗ ಹೋಗ್ಬೇಕಂತಂದು ಆಸೆ ಇತ್ತು. ಬಟ್ ಅದು ಇಷ್ಟು ಜಲ್ದಿ ಈಡೇರ್ತೈತೆ ಅಂತ ಗೊತ್ತಿರಲಿಲ್ಲ. ಫಸ್ಟ್ ಟೈಮ್ ಅದನ್ನು ಏನೋ ಪ್ಲ್ಯಾನಿಂಗ್ ಮಾಡ್ಕೊಂಡಿದ್ದೆ. ಬಟ್ ಲಾಸ್ಟ್ ಮೂಮೆಂಟ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಜಾಯ್ನ್ ಆದ್ರಲ್ಲ, ನಂಗಾರ ಭಾಳ ಖುಷಿ ಆಯ್ತು. ಎಲ್ಲರೂ ಒಟ್ಟು ಮಸ್ತ್ ಹೋಗಿ ನಾವು ಅಲ್ಲಿ ಬಾದಾಮಿ ಒಳಗೆ ಬನಶಂಕರಿ ದೇವಿಯ ಜಾತ್ರೆ ಒಳಗೆ ಹೋಗಿ ಆಕೆಯ ಆಶೀರ್ವಾದ ಪಡೆದಂತರೂ ಬಂದ್ವಿ. ಭಾಳ ಅಂದ್ರೆ ಭಾಳ ಖುಷಿ ಆಯ್ತು. ಇಲ್ಲಿಂದ ನಮ್ದು ಸ್ಟಾರ್ಟ್ ಆಗ್ತೈತೆ ನೋಡ್ರಿ ಜಾತ್ರೆ. ಬರ್ರಿ ಮುಂದೆ ತೋರಿಸ್ತೇನೆ ಜಾತ್ರೆ ಹೆಂಗೆ ಆತ, ನಾವೇನು ಮಾಡಿದ್ವಿ, ವಾಪಸ್ ಇಲ್ಲೇ ಅಷ್ಟೇ ಹೋದ್ವೋ ಏನು ಅಥವಾ ಬೇರೆ ಯಾವ್ದಾರ ಪ್ಲೇಸ್ ನೋಡಕ್ಕೆ ಹೋದ್ವೋ ಅನ್ನೋದನ್ನು ನಿಮ್ಗೆ ಈ ಬ್ಲಾಗ್ ಒಳಗೆ ತಿಳಿಸ್ತೀನಿ. ನಿನ್ನೆ ಬ್ಲಾಗ್ ಇವತ್ತಿನ ಬ್ಲಾಗ್ ಒಂದು ಹಾಕಿದ್ರೆ ಭಾಳ ಲೆಂದಿ ಆಗ್ತೈತೆ ಅಂತಂದು ಹೇಳಿ ನಾನು ನಿನ್ನೆ ಅಲ್ಲಿಗೆ ಮುಗಿಸಿದ್ದೆ ರೀ ಅದನ್ನು. ಸೊ ಆ ಬ್ಲಾಗ್ನ ನಾನು ಈಗ ಕಂಟಿನ್ಯೂ ಮಾಡಾಕತ್ತೀನಿ. ಬರ್ರಿ ನೀವು ನಮ್ಮ ಜೊತೆ ಜಾಯ್ನ್ ಆಗ್ರಿ. ಜಾತ್ರೆ ಒಳಗೆ ನೀವು ಭಾಗವಹಿಸಿ ಬಾದಾಮಿ ಬನಶಂಕರಿ ಒಳಗೆ ಏನೇನು ಇರ್ತೈತಿ ಎಲ್ಲ ನೋಡ್ಕೊಂಡು ಬರ್ರಿ. ಇನ್ಯಾಕೆ ತಡ ಮಾಡೋದು, ಜಾತ್ರೆನ ಸ್ಟಾರ್ಟ್ ಮಾಡೋಣಂತ. ನೀವು ಹೊಳೆ ಬರ್ದ್ರ ಅಲ್ಲಿ ಮುಂದೆ ನಿಂತಿರ್ತಾನ ಅಲ್ಲಿ ದರ್ಶನ ಮಾಡ್ಕೊಂಡು ಆಮೇಲೆ ಮಾಡೋಣ ಬರಲ್ಲ. ಇಲ್ಲ ಊಟ ನಾಷ್ಟ ಮಾಡೇ ದರ್ಶನ ಮಾಡ್ಕೊಂಡು 10 ರೂಪಾಯಿ ನೋಡೆಲ್ಲ. ಕಿವ್ಯಾಗ ಇದಕ್ಕೆ ಮಸಾಲ ಸಾರಿ ದೊಡ್ಡ ಸಾರಿ ಹಾಕಿ ಇಲ್ಲೋಡ ಚೆನ್ನಾಗಿ ನೋಡಿ ಜುಮ್ಕಿ. ಇಲ್ಲೋಡಿ
ಸಾಕ ಬಂದ್ ಮಾಡಿ ನೀರ ಇಲ್ಲ ನೀರಿಲ್ಲ ಇದು ಏನು ಜಾತ್ರೆ ಸ್ಟಾರ್ಟ್ ಆಗೈತಲ್ರಿ ನಾವು ಹಂಗೆ ಮುಂದೆ ಹೋದ್ವಿ ಗುಡಿ ಹತ್ರನ ಸೀದಾ ಹೋದ್ವಿ ಗುಡಿ ಹತ್ರ ಹೋಗಿ ಅಲ್ಲೇ ದೇವಿ ದರ್ಶನಕ್ಕೆ ನಾವು ಉಡಿ ತುಂಬಾಕ ಹಣ್ಣು ಕಾಯಿ ಬಾಳೆಹಣ್ಣು ತೊಗೋಬೇಕು ಮತ್ತು ಅಲ್ಲೇ ಸ್ಲಿಪ್ಪರ್ಸು ಬಿಟ್ರಾಯ್ತು ಬ್ಯಾಗ್ಸ್ ಎಲ್ಲ ಲಗೇಜ್ ಸಿಕ್ಕಾಪಟ್ಟೆ ಇತ್ತಲ್ಲ ಅದನ್ನೆಲ್ಲ ಅಲ್ಲೇ ಇಟ್ಟು ಮುಂದೆ ದೇವಿ ದರ್ಶನ ಮಾಡಕ್ಕೆ ಹೋಗೋಣ ಅಂತಂದು ಹೋಗಿ ಒಂದು ಕಡೆ ಅಂಗಡಿ ಒಳಗೆ ಅದೆಲ್ಲ ಅಲ್ಲೇ ಇಟ್ಟು ನಾವು ದೇವಿ ದರ್ಶನಕ್ಕೆ ಹೋಗಾತಿದ್ವಿ ಹೋಗೋ ಟೈಮ್ನಾಗ ಅಲ್ಲೊಂದು ದೊಡ್ಡದ ಕಲ್ಯಾಣಿ ಐತ್ರಿ ಭಾಳ ಮಸ್ತ್ ಇತ್ತು ಬಟ್ ಸಣ್ಣ ಮಕ್ಕಳಿಗೆ ಇಳ್ಯಾಕೆ ಭಯಾನಕ ಐತ್ರಿ ಯಾಕಂದ್ರೆ ಮೆಟ್ಲುಗಳು ಭಾಳ ಎತ್ತರದ ಮೇಲಿದ್ವು ಸಣ್ಣವ್ರಿಗಾತ ವಯಸ್ಸಾದವ್ರಿಗಾತ ಅಷ್ಟು ಸೇಫಾಗಿ ಇರಲಿಲ್ಲ ನಾವು ಹೋಗಿದ್ದ ಪ್ಲೇಸ್ ಬಟ್ ಸುತ್ತು ಕಡೆ ಏನು ಕಾಣಿಸ್ತೈತಲ್ಲ ಆ ಕಡೆ ಏನಾರ ಇರ್ಬೋದು ಬಟ್ ನಾವು ಆ ಕಡೆ ಹೋಗಲಿಲ್ಲ ಇಲ್ಲಿ ಅಷ್ಟೇ ನೋಡಿಕೊಂಡು ಅದನ್ನು ಅಲ್ಲಿ ಹೋಗಿ ಕೈಕಾಲು ಮುಖ ತೊಳ್ಕೊಂಡು ನೀರೆಲ್ಲ ತಲೆ ಮೇಲೆ ನೀರೆಲ್ಲ ಹಾಕ್ಕೊಂಡು ನಾವು ಮುಂದೆ ದೇವಿ ದರ್ಶನಕ್ಕೆ ಹೋದ್ರಾಯ್ತು ಅಂತಂದು ನೋಡ್ತಿರ್ಬೋದು ಆ ಕಲ್ಯಾಣಿಗೆ ನಾವು ಇಳಿದೀವಿ ಭಾಳ ದೊಡ್ಡ ಪ್ರಮಾಣದಾಗಿತ್ತು ರೀ ಕಲ್ಯಾಣಿ ಬಟ್ ಅದ್ರೊಳಗೆ ಈಗೇನೋ ನೀರು ಸ್ವಲ್ಪ ಕಡಿಮೆ ಐತಂತ ಜಾತ್ರೆ ಟೈಮ್ನಾಗ ಅದು ಸಿಕ್ಕಾಪಟ್ಟೆ ನೀರು ಇರ್ತೈತಂತ ಭಾಳ ದೊಡ್ಡದು ತುಂಬಿರ್ತೈತಂತದ್ದು ನೀರು ದೊಡ್ಡದೈತ್ರಿ ನೋಡ್ರಿ ನಾವು ಹಣ್ಣು ಕಾಯಿ ಬಾಳೆಹಣ್ಣು ಉದ್ದಿನಕಡ್ಡಿ ಎಲ್ಲ ತೊಗೊಂಡು ದೇವಿ ದರ್ಶನಕ್ಕೆ ಹೋಗೋಣಂತ ರೆಡಿ ಆದ್ವಿ ಬಟ್ ನಾವಿಲ್ಲೇ ಬೆಳಗ್ಗೆ 6 ಗಂಟೆಗೆ ಬಿಟ್ಟಿದ್ವಲ್ರಿ ಮನಿನ ಯಾರೂ ಏನೂ ನಾಷ್ಟ ಮಾಡಿರಲಿಲ್ಲ ಎಲ್ಲರೂ ಹಂಗೆ ಉಪವಾಸನ ಹೋದ್ವಿ ಎಲ್ಲರದು ಹೊಟ್ಟೆ ಹಸಿವಾಗಿತ್ತು ಆಲ್ರೆಡಿ ಬಟ್ ಅಲ್ಲಿ ಹೋಗ್ಬಿಟ್ಟೇವಿ 11 ಗಂಟೆ ಆಗೈತಿ ಈಗ ಹೆಂಗಂದ್ರು ದೇವಿ ದರ್ಶನಕ್ಕೆ ಪಾಳೆ ಹಚ್ಚುನು ದರ್ಶನ ಮುಗಿಸ್ಕೊಂಡು ನಾಷ್ಟ ಮಾಡಿದ್ರಾತಂತಂದು ಅನ್ಕೊಂಡು ಮನಸ್ಥಿತಿ ಒಳಗೆ ಹೋದ್ವಿ ಖರೆ ಬಟ್ ದರ್ಶನಕ್ಕೆ ಹೋದ್ಮೇಲೆ ಅಲ್ಲಿ ಲೈನ್ ಅದು ನೋಡಿ ಗದ್ದಲ ನೋಡಿದ ಮೇಲೆ ಅನ್ನಿಸ್ತು ಯಾಕಾರ ನಾಷ್ಟ ಬಿಟ್ಟು ಬಂದೀವೋ ನಾಷ್ಟ ಮಾಡೇ ಬರ್ಬೇಕಿತ್ತು ನಾವು ಅಂತಂದು ಯಾಕಂದ್ರೆ ಅಷ್ಟೊತ್ತಿಗಾಗಲೇ ಸಿಕ್ಕಾಪಟ್ಟೆ ರಶ್ ಆಗಿಬಿಡ್ತ್ರಿ ನಾವು ಹೋದ್ಮೇಲೆ ಅಂಕರು ಭಾಳ ಅಂದ್ರೆ ಭಾಳ ರಶ್ ಆಯ್ತು ಇನ್ನು ನಾವು ಹೋದಾಗ ಅಷ್ಟು ಇರಲಿಲ್ಲ ನಾವೇನು 11 ಗಂಟೆ ಅಂದ್ರೆ ಅಲ್ಲಿ ರೀಚ್ ಆಗಿದ್ವಿ ಬಟ್ ನಾವು ಹೋದಾಗ ಅಷ್ಟು ಗದ್ದಲ ಇರಲಿಲ್ಲ ನಾವು ಹೋದ್ಮೇಲೆ ಅಂಕರು ಸಿಕ್ಕಾಪಟ್ಟೆ ರಶ್ ಆಯ್ತು ಸೊ ಇರಲಿ ನೋಡೋಣ ಅಲ್ಲಿ ಹೋದ ತಕ್ಷಣ ಎಲ್ಲರೂ ನಾಷ್ಟ ಅದು ನೆನಪು ಹಾರ್ಬಿಟ್ರೆ ಎಲ್ಲರೂ ಹಣ್ಣು ತೊಗೊಳ್ಳೋದು ಕಾಯಿ ತೊಗೊಳ್ಳೋದು ಅದು ಮಾಡೋದು ಇದು ಮಾಡೋದು ಅದ್ರೊಳಗೆ ಬ್ಯುಸಿ ಆಗಿಬಿಟ್ರೆ ಸೊ ಆಯ್ತು ನಡಿ ಇರಲಿ ಇವತ್ತೊಂದಿನ ದೇವ್ರ ದರ್ಶನ ಮಾಡಿನ ನಾವು ನಾಷ್ಟ ಮಾಡೋಣ ಅಂತ ಅಂದ್ಕೊಂಡು ಹೋದ್ವಿ ನೋಡ್ರಿ ಮುಂದೆ ನಾವು ಎಲ್ಲ ದೇವಿ ದರ್ಶನಕ್ಕೆ ಹೋಗಕ್ಕೆ ರೆಡಿ ಆಗಾಕತ್ತೇವಿ ಇಲ್ಲಿ ಸಣ್ಣ ಮಕ್ಕಳಿದ್ರಲ್ಲ ಅವ್ರನ್ನ ಕೆಳಗೆ ಇಳಿಸ್ಬಾರ್ದಂತ ನಮ್ದಿತ್ತು ಖರೆ ಆದ್ರೆ ಅವ್ರು ಎಲ್ಲಿ ಕೇಳ್ತಾರ್ರಿ ನಮ್ಮನ್ನ ಮ್ಯಾಲೆ ನಿಂದಿರ್ಸಿ ಅವ್ರ ಕೆಳಗೆ ನಿಂತ್ಬಿಟ್ಟಿದ್ರೆ ಕಲ್ಯಾಣಿಯಿಂದ ಮ್ಯಾಲೆ ಹತ್ತಿ ಬರಾಕವಲ್ಲ ಅಂತ ನಾನು ಆಗತ್ತಿದ್ರೆ ಚಿಕ್ಕಮ್ಮ ಹಿಡ್ಕೊಂಡು ಹತ್ರಿ ಇಲ್ಲಿಡ್ರಿ ಅಭಿ ಸಾನು ಸಾತು ಅಲ್ಲಿ ಹಚ್ಚ್ರಿ ಬರ್ರಿ ಸಾನು ನೋಡ್ರಿ ಇಬ್ರು ಕೈ ಹಿಡ್ಕೊಂಡು ಬಾ ಇಲ್ಲಿ ಅವ್ರಲ್ಲದಾರ ಅಮ್ಮ
ಎಲ್ಲ ತಗೋದಲ್ಲ ಮುಂದೆ ಅಲ್ಲೆಲ್ಲ ನಿಂತಾರಲ್ಲ. ಸಾಕು ಬರ್ರಿ ಹಚ್ಚಿಟ್ಟು ಬೆಳಿಗ್ಗೆ ಬಾ ನಾಷ್ಟ ದೇವಿ ದರ್ಶನಕ್ಕೆ ಬಂದ್ರೆ ಎಲ್ಲಿ ಬೇಕಾದ್ರೆ ಏನ್ ಪಿ ಓದಾತಿ ಅವ್ರು ನೋಡು ಅವ್ರು ನಿಮ್ಮ ಮಮ್ಮಿಗೆ ಹೇಳಲ್ಲ ಅವ್ರಿಗೆ ಕೇಳ್ತಿ ಅತ್ತಿಗೆ ಕೇಳ್ತಿ ನಿಮ್ಮ ಮಮ್ಮಿಗೆ ಹೇಳೋದು ಇಲ್ಲ ಇಡೆ ಅದೇನು
ಒಬ್ಬರೇ ಕಾಂತಾರೆ ನೋಡಿ ಹಾಂ ಮಾತಾಡ ಕೇಳ್ಬೇಕು ನೋಡಿ ನಮಗೆಲ್ಲ ನೋಡಿ ಹೋದ್ರೆ ಮಾತಾಡ ಹಾಯ್ ಎಲ್ಲಿದೆ ಬನಶಂಕರಿ ಬಾದಾಮಿ ಬನಶಂಕರಿ ನಮಸ್ಕಾರ ನೋಡಿ ಕೈ ಕಾಣು ನೆಟ್ಟು ಕಾಯಿ ಎಲ್ಲ ಅವತ್ತು ಕೆಳಗಡೆನ ಒಡಿಸ್ಕೊಂಡು ನಾವು ದೇವಿ ದರ್ಶನಕ್ಕೆ ಪಾಳೆ ಹಚ್ಚಿದ್ವಿ ರೀ. ಬೆಳಗ್ಗೆ 11 ಗಂಟೆಗೆ ಪಾಳೆ ಹಚ್ಚಿದ್ವಿ. ಖರೆ 1 ಗಂಟೆ ಆಗಿತ್ತು ನಮಗೆ ದೇವಿ ದರ್ಶನ ಸಿಗ್ಬೇಕಂದ್ರೆ. ನೋಡ್ತಿರ್ಬೋದು ಎಲ್ಲರೂ ಸಿಕ್ಕಾಪಟ್ಟೆ ಟಯರ್ಡ್ ಸುಸ್ತಾಗ್ಬಿಟ್ಟಿದ್ರೆ, ಯಾಕಂದರೆ ಯಾರು ನಾಷ್ಟ ಮಾಡಿ ಹೋಗಿರಲಿಲ್ಲ. ಸೊ ಎಲ್ಲರೂ ಸುಸ್ತಾಗಿದ್ರೆ ಎಲ್ಲಿ ಕುಂದ್ರಾಕ ಜಾಗ ಸಿಗ್ತೈತಿ ಅಲ್ಲೆಲ್ಲ ಸ್ವಲ್ಪ ಕುಂತ್ಕೊಂತ ಹೋಗಿದ್ವಿ. ಮಕ್ಕಳಂತರೂ ಅವ್ರಿಗೇನು ಸುಸ್ತು ಇಲ್ಲ ಏನಿಲ್ಲ ರೀ, ಅವ್ರ ಆಟದಾಗ ಅವ್ರು ಇದ್ರೆ. ಬಟ್ ಅವ್ರಿಗೂ ಹಸಿವಾಗಿತ್ತು. ಮಮ್ಮಿ ಅದು ಕೊಡು ಇದು ಕೊಡು ಅಂತಂದು ಹಠ ಮಾಡೋದು. ಒಳಗೆ ಸಾಧ್ಯ ಆದಷ್ಟು ನಾನು ಕ್ಲಿಪ್ಪಿಂಗ್ಸ್ ತೊಗೊಳಕ್ಕೆ ನೋಡಿದೆ, ಬಟ್ ಬ್ಯಾಡ್ ಅಂತಂದು ದೇವಿ ದರ್ಶನ ಎಲ್ಲ ಬ್ಯಾಡ್ ಅಂತಂದು ತೊಗೊಲಿಲ್ರಿ. ನೋಡ್ರಿ ನಾವೀಗ ದರ್ಶನ ಮಾಡಿಕೊಂಡು ಹೊರಗೆ ಬಂದು ಕಾಯಿ ಒಡ್ಕೊಂಡು ಪ್ರಸಾದ ತಿನ್ನಕ್ಕೆ ಕುಂತೇವಿ. ಬರ್ರಿ ಮುಂದೆ ಏನಾಗ್ತೈತೆ ಅಂತಂದು ನೋಡ್ರಂತ. ಅಲ್ಲಿಂದ ಸೀದಾ ದರ್ಶನ ಮುಗಿಸ್ಕೊಂಡು ಪ್ರಸಾದ ಎಲ್ಲ ತೊಗೊಂಡು ನಾವೆಲ್ಲೇ ಲಗೇಜ್ ಎಲ್ಲ ಇಟ್ಟಿದ್ವಿ ಅಲ್ಲಿ ಹೋಗಿ ನಮ್ಮ ಲಗೇಜ್ ತೊಗೊಂಡು ಈ ಕಲ್ಯಾಣಿ ಹತ್ರ ಏನು ಜಾಗ ಐತಲ್ರಿ ಅಲ್ಲೆಲ್ಲ ಕೂತು ಊಟ ಮಾಡ್ಲಿಕ್ಕೆ ಜಾಗ ಐತೆ. ನಾವು ಅಲ್ಲೇ ಬಂದು ಕುಂತು ನಾವೇನು ಮನೆಯಿಂದ ಅಡುಗೆ ಮಾಡ್ಕೊಂಡು ಬಂದಿದ್ವಲ್ಲ ಅದನ್ನು ಊಟ ಮಾಡಾಕತ್ತೀವಿ. ನೋಡ್ರಿ ನಮ್ದೆಲ್ಲ ಊಟ ಹೆಂಗೆ ನಡೆದೈತೆ ಅಂತಂದು. ಇನ್ನು ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತಂದು 2:30 ಅಂದ್ರೆ ನಮ್ಮದು ಊಟ ಎಲ್ಲ ಮುಗೀತು. ರೆಸ್ಟ್ ಮಾಡೋಣ ಅಂತ ಎಲ್ಲರೂ ಅಲ್ಲೇ ಕುಂತಲೆ ಸ್ವಲ್ಪ ನೆರಳೊಳಗೆ ಆಟ ಆಡಾಕತ್ತಿದ್ವಿ. ಮಕ್ಕಳು ಅಲ್ಲೊಬ್ರು ಅಜ್ಜಿ ಅದು ಇದು ಮಾರಕ್ಕೆ ಬಂದಿದ್ರು, ವಟಾಣಿ ಕಾಳು ಅದು ತೊಗೊಳಕ್ಕೆ ಅವ್ರ ಮಾಮಾರ ಹತ್ರ ಹಠ ಮಾಡ್ಲಿಕ್ಕತ್ತಿದ್ರು. ಅವ್ರ ಮಾಮ ಅವ್ರನ್ನೆಲ್ಲರನ್ನೂ ಕರ್ಕೊಂಡು ಅವ್ರಿಗೆ ಕೊಡಿಸ್ಲಿಕ್ಕತ್ತಿದ್ರು. ನೋಡ್ರಿ ಭಕ್ತಾದಿಗಳೆಲ್ಲ ಬಂದು ಹೆಂಗೆ ಅಲ್ಲೆಲ್ಲ ನೆರಳಿದ್ದಲ್ಲಿ ಕುಂತು ಕಲ್ಯಾಣಿ ಹತ್ರ ಊಟ ಟೈಮಿಗೆ ಊಟ ಮಾಡಾಕತ್ತಾರ. ಬಟ್ ಅಲ್ಲಿ ಬುತ್ತಿ ಊಟ ಕೊಡ್ತಾರೆ, ಮಸ್ತ್ ಇರ್ತೈತಿ. 60 ರೂಪಾಯಿಗೆ ಊಟ, ರೊಟ್ಟಿ ಪಲ್ಯ ಶೇಂಗಾ ಚಟ್ನಿ ರೈಸ್ ಎಲ್ಲ ಅವ್ರ ಕಟ್ಕೊಂಬಂದು ಯಾರು ಹಂಗೆ ಬಂದಿರ್ತಾರೋ ಅವ್ರಿಗೆಲ್ಲ ಊಟ ಕೊಡ್ತಾರಲ್ಲೇ. ಬಟ್ ನಾವು ಮನೆಯಿಂದನ ಊಟ ಮಾಡ್ಕೊಂಡು ಹೋಗಿದ್ವಿ. ಸೊ ಅಲ್ಲೇನು ತೊಗೊಲಿಲ್ಲ. ಹಪ್ಪಳ ತೊಗೊಂಡ್ವಿ, 10 ರೂಪಾಯಿಗೆ ಒಂದು ಹಪ್ಪಳ. ಇಷ್ಟು ದೊಡ್ಡ ಒಂದೊಂದು ರೊಟ್ಟಿ ಹಂಗೆ ಹಪ್ಪಳ ಐತೆ. ಅಲ್ಲೆಲ್ಲ ತೊಗೊಂಡು ಊಟ ಮಾಡಿ ಊಟ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಕ್ಕಳನ್ನೆಲ್ಲ ಕರ್ಕೊಂಡು ವಾಪಸ್ ನಾವು ಹೋಗೋಕೆ ರೆಡಿ ಆದ್ವಿ. ನೋಡ್ತಿರ್ಬೋದು ದಾರಿ ಉದ್ದಕ್ಕೂ ನಮ್ಮ ಸಾನ್ವಿ ಮತ್ತು ಹನು ಯಾವ ಪರಿ ಆಟ ಆಡಾಕತ್ತಾರಂತಂದು ನಾವೆಲ್ಲ ಅದನ್ನು ನೋಡ್ಕೊಂಡು ಕಾಮಿಡಿ ಮಾಡ್ಕೊತ ಹೊಂಟಿದ್ವಿ. ಮುಗೀತಪ್ಪ ತಾಯಿ ದೇವಿ ಬನಶಂಕರಿ ಒಳ್ಳೆ ದರ್ಶನ ಕೊಟ್ಟು ಊಟ ಕೊಟ್ಟು ಮತ್ತು ಸಾಧ್ಯ ಆದ್ರೆ ನಿನ್ನ ಸನ್ನಿಧಾನಕ್ಕೆ ಕರೆಸ್ಗೋ ಅಂತಂದು ಹೇಳಿ ಕೈ ಮುಗಿಸಿ ಜಾತ್ರೆ ಮಾಡ್ಕೋತ ಹೋಗು ನಡ್ರಿ ಅಂತಂದು ಎಲ್ಲರೂ ಅಲ್ಲಿಂದ ಹೊರಡ್ಲಿಕ್ಕತ್ತೀವಿ. ಇನ್ನೇನೈತ್ರಿ ಮನೆಗೆ ಹೋಗೋ ಟೈಮ್ನಾಗ ಜಾತ್ರೆ ಮಾಡ್ಕೊತ ಹೋಗೋದು. ನಮ್ಮ ಮನೆಯವ್ರು ನೋಡ್ರಿ ಎಲ್ಲ ನನ್ನ ಕೈಯೊಳಗೆ ಹೊರಿಸಿ ಅವರು ಕಾಮಿಡಿ ಮಾಡ್ಕೊತನ ಹೊಂಟಿದ್ರು. ಚೀಲ ಲಗೇಜ್ ಎಲ್ಲ ಅವ್ರ ಕೈಯಾಗ ಕೊಟ್ಟಿದ್ವಿ. ಸೊ ಅದ ಕಾಮಿಡಿ ಮಾಡ್ಕೊತ ಹೊಂಟಿದ್ವಿ ನಾನು ಭವಾನಿ ಎಲ್ಲ. ನೋಡ್ರಿ ಭಾಳ ಮಸ್ತ್ ಅಂದ್ರೆ ಮಸ್ತ್ ಎಂಜಾಯ್ ಮಾಡಿದ್ವಿ ಫ್ಯಾಮಿಲಿ ಟೈಮ್ ನಾವು.
ಸೊ ನಾವು ಅಲ್ಲಿಂದ ಜಾತ್ರೆ ಎಲ್ಲ ಮುಗಿಸಿ ವಾಪಸ್ ಬಾದಾಮಿ ಬಸ್ ಸ್ಟಾಪಿಗೆ ಬಂದು ಧಾರವಾಡ ಹುಬ್ಳಿ ಕಡೆ ಬರುವಂಥ ಬಸ್ಸಿಗೆ ವೇಟ್ ಅಲ್ಲಿಂದ ನಮ್ಗೆ ಬಸ್ ಸಿಗಲಿಲ್ಲ ರೀ. ಅಲ್ಲಿ ಕುಳಗೇರಿ ಕ್ರಾಸ್ ಹತ್ರ ಟಮ್ ಗಾಡಿ ಒಳಗೆ ಹೋಗಿ ಅಲ್ಲಿಂದ ನಾವು ಮತ್ತು ಹುಬ್ಳಿ ಕಡೆ ಬರೋ ಬಸ್ ಹತ್ತೀವಿ. ನೋಡ್ತಾ ಇರ್ಬೋದು ನೀವು ಎಲ್ಲರ ಮುಖ ಎಷ್ಟು ಸುಸ್ತು ಹೊಡೆದಾರ ಅಂತಂದು ಹೋಗುವಾಗಿದ್ವಿ ಜೋಶ್ ಈಗಿಲ್ಲ. ಸೊ ಎಲ್ಲರಿಗೂ ಅಲ್ಲೆಲ್ಲೇ ಸೀಟ್ ಸಿಕ್ಕಾವು. ನಮ್ಮ ಕಾಕಾರ್ಗೆ ಮಾವಾರ್ಗೆ ಸಿಕ್ಕಿರಲಿಲ್ಲ. ಸೊ ಅವ್ರು ಕೆಳಗಡೆ ಕುಂತಿದ್ರು ನೋಡ್ರಿ. ಇನ್ನು ದಾರಿ ಒಳಗೆ ಬರ್ತಾ ಅಂದ್ರೆ ನರಗುಂದಕ್ಕೆ ಬಂದ್ವಿ. ನರಗುಂದಕ್ಕೆ ಬಂದ ತಕ್ಷಣ ನಮ್ಮ ಚಿಕ್ಕಮ್ಮ ಮತ್ತು ಕಾಕ ಅವರಿಬ್ಬರು ಮಕ್ಕಳನ್ನ ನಾವು ನರಗುಂದಕ್ಕೆ ಇಳಿಸಿ ಅವ್ರಿಗೆ ಬಾಯ್ ಹೇಳಿ ಹೋಗ್ಲಿಕ್ಕತ್ತೇವಿ. ಬಾಯ್ ಅನ್ನು ಅಂತ. ಇದು ನಮ್ಮ ಧಾರವಾಡದೊಳಗೆ ಏನು ಹೊಸ ಬಸ್ ಸ್ಟ್ಯಾಂಡ್ ಓಪ್ನಿಂಗ್ ಆಗೈತಿ. ಹೊಸ ಬಸ್ ಸ್ಟ್ಯಾಂಡ್ ಅಂದ್ರೆ ಹಳೆ ಬಸ್ ಸ್ಟ್ಯಾಂಡ್ ರೀ ಅದರ ಹೆಸರು. ಈಗ ಹೊಸದಾಗಿ ಕನ್ಸ್ಟ್ರಕ್ಷನ್ ಮಾಡಿ ಮೊನ್ನೆ ರೀಸೆಂಟಾಗಿ ಅದನ್ನ ಓಪ್ನಿಂಗ್ ಮಾಡಿದ್ರೆ ಭಾಳ ಮಸ್ತ್ ಅಂದ್ರೆ ಭಾಳ ಮಸ್ತ್ ಆಗೈತೆ ರೀ ಹೊಸ ಬಸ್ ಸ್ಟ್ಯಾಂಡ್. ಒಮ್ಮೆ ನಾನು ನಿಮ್ಗೆ ನೈಟ್ ವ್ಯೂ ಅದನ್ನು ತೋರಿಸ್ತೀನಿ. ಇಷ್ಟು ಮಸ್ತ್ ಆಗೈತೆ ಅಂದ್ರೆ ಬೆಂಗಳೂರಿನೊಳಗೆ ಏನು ಬಸ್ ಸ್ಟ್ಯಾಂಡ್ ಇರ್ತಾವಲ್ಲ ಆ ಟೈಪ್ ಬಸ್ ಸ್ಟ್ಯಾಂಡ್ ಆಗೈತಿ. ನಾನು ಹೋಗಿದ್ದ ಫಸ್ಟ್ ಟೈಮ್ ಅದು ಬಸ್ ಸ್ಟ್ಯಾಂಡ್ ಓಪ್ನಿಂಗ್ ಆದಾಗಿಂದ ಹೋಗಿರಲಿಲ್ಲ. ಇದು ಫಸ್ಟ್ ಟೈಮ್. ನೋಡೋಣಂತ ಒಂದಿನ ಸಾಧ್ಯ ಆದ್ರೆ ಅದನ್ನು ಬ್ಲಾಗ್ ಒಳಗೆ ತೋರ್ಸಕ್ಕೆ ನಿಮ್ಗೆ ಪ್ರಯತ್ನ ಮಾಡ್ತೀನಿ. ಇವತ್ತಿನ ಟ್ರಿಪ್ಪಿನ ಬಗ್ಗೆ ಏನೋ ಹೇಳಾಕತ್ತಾರ ಕೇಳ್ರಿ ನಮ್ಮ ಯಜಮಾನ್ರೆ. ಹೆಂಗಾತ್ರಿ ಇವತ್ತಿನ ಟ್ರಿಪ್? ನೋಡ್ತಿರ್ಬೋದು ನಾವು ಜಸ್ಟ್ ಈಗಷ್ಟೇ ಟ್ರಿಪ್ ಮುಗಿಸಿ ವಾಪಸ್ ಮನೆಗೆ ಆಗಾಕತ್ತೇವಿ. ಎಲ್ಲರಿಗೂ ಮುಂಜಾನೆ ಇದ್ದಷ್ಟು ಏನಂತಾರ ಶಕ್ತಿ ಎನರ್ಜಿ ವಾಪಸ್ ಬರೋ ಮುಂದಿಲ್ಲ. ಎಲ್ಲಾರ್ದು ಹಾಲತ್ ಫುಲ್ ಡೌನ್ ಆಗೈತಿ. ಅಂತೂ ಇಂತೂ ಒನ್ ಡೇ ಟ್ರಿಪ್ನ ನಾವು ಮುಗಿಸಿ ಮನೆಗೆ ಬರತ್ತೇವಿ. ಭಾಳ ದಿನದ ಮೇಲೆ ಒನ್ ಡೇ ಟ್ರಿಪ್ ಮಾಡ್ಕೊಂಡೇವಿ. ಇವತ್ತಿನ ಟ್ರಿಪ್ಪು ಒನ್ ಡೇ ಟ್ರಿಪ್ಪು ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನ್ನಿಸ್ತಾ ಹೇಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಸೊ ಇವತ್ತಿಗೆ ಇಲ್ಲಿಗೆ ನನ್ನ ಬ್ಲಾಗ್ನ ಮುಗಿಸ್ತಾ ಇದ್ದೇನೆ. ಬಾಯ್ ಗುಡ್ ನೈಟ್. ಬಾಯ್. ಗುಡ್ ನೈಟ್.